ನಿಮಗೊಂದು ಸೈಕಲಾಜಿಕಲ್ ಟ್ರಿಕ್ ಹೇಳ್ಕೊಡ್ತೀನಿ. ಅದು ನಾವೇ ಮಾಡಿಕೊಳ್ಬೇಕು. ಭಾಳ ಹಿಂದಿನವರು ಇದನ್ನು ಮಾಡಿದರು. ಕೆಲವ್ರ ಮನೆಯಲ್ಲಿ ಮಾಡ್ತಾರೆ ಅದನ್ನು. ಏನು ಮಾಡಬೇಕು, ತುಂಬ ಸ್ಟ್ರೆಸ್ ಆಗಿದ್ದರೆ, ಟೆನ್ಷನ್ ಆಗಿದ್ದರೆ ತಣ್ಣೀರನ್ನ ಮುಖಕ್ಕೆ ಚೆನ್ನಾಗಿ ಎರಚ್ಕೊಳ್ಳೋದು. ಕಣ್ಣು ಸ್ಟ್ರೆಸ್ ಆಗಿದ್ರು ಅಷ್ಟೇ, ಚೆನ್ನಾಗಿ ಸ್ಪ್ಲ್ಯಾಶ್ ಮಾಡೋದು. ನೋಡಿ, ಮಾಡಿ ಒಂದು 2 ನಿಮಿಷ 3 ನಿಮಿಷ ಮಾಡಿ ತಣ್ಣೀರನ್ನು. ಆಗ ನಿಮ್ಮ ಹಾರ್ಟ್ ರೇಟ್ ಲೋವರ್ ಆಗುತ್ತೆ, ಒಂಥರ ರಿಲ್ಯಾಕ್ಸ್ಡಾಗಿ ಫೀಲ್ ಆಗುತ್ತೆ, ಆ್ಯಂಗ್ಸೈಟಿ ತಕ್ಷಣ ಡೌನ್ ಆಗುತ್ತೆ. ಮಾಡಿ ನೋಡಿ. ತೀರಾ ನಿಮ್ಮ ಬಾಡಿ ಅನ್ಕಂಫರ್ಟಬಲ್ ಆಗಿತ್ತು ಅಂತ ಇಟ್ಕೊಳ್ಳಿ, ನರ್ವಸ್ ಆಗಿದ್ರಿ, ಆ್ಯಂಗ್ಸೈಟಿ ಇತ್ತು, ದೇವಸ್ಥಾನಕ್ಕೆ ಹೋದರೆ ಏನು ಮಾಡ್ತಾರೆ, ತೀರ್ಥನ ಮುಖಕ್ಕೆ ಹಾಕ್ತಾರೆ, ಎರಚ್ತಾರೆ. ಸ್ಪ್ರಿಂಕಲ್ ವಾಟರ್, ನೀರು ಹಾಕಿದ್ರೆ ಒಂಥರ ನಿಮಗೆ ಶಾಕ್ ಆಗುತ್ತೆ. ಅದಾಗಬೇಕು, ಒಳ್ಳೆಯದದು. ನಾವು ಹೇಳ್ತೀವಿ ಡೈವಿಂಗ್ ರಿಫ್ಲೆಕ್ಸ್ ಅಂತ. ತಣ್ಣೀರನ್ನ ಬೌಲ್ನಲ್ಲಿ ತೊಗೊಂಡು ಮುಖ ಅದ್ದಿ ಒಂದು 2-3 ಸತಿ ತೆಗೀರಿ, ಎಲ್ಲ ಶಾಂತವಾಗತ್ತೆ, ಎಲ್ಲ ಶಾಂತವಾಗುತ್ತೆ. ಆರ ಕ್ಲೀನ್ ಆಗುತ್ತೆ. ಕಾಲು ತೊಳ್ಕೊಳ್ಳಿ, ಆರ ಕ್ಲೀನ್ ಆಗುತ್ತೆ. ಅದಕ್ಕೆ ಕಾಲು ತೊಳ್ಕೊಳ್ಳೋದು, ಕಾಲು ಕೈ ತೊಳ್ಕೊಂಡು ಮುಖ ನೀರು ಹಾಕ್ಕೊಂಡ್ರೆ ಇದು 2ನೇ ಸತಿ ಸ್ನಾನ ಮಾಡ್ದಂಗೆ ಆಗುತ್ತೆ. ಇನ್ನೂ ಸ್ವಲ್ಪ ಫೋರ್ಸಿಬಲ್ ಆಗಿ ನಿಮ್ಗೆ ಆಗಬೇಕು ಅನಿಸಿದ್ರೆ ಒಳಗಿಂದ, ಆವಾಗ ಭಕ್ತಿಯಿಂದ ಒಂಥರ ಶ್ರದ್ಧೆಯಿಂದ ಶಿವನ ಜ್ಞಾಪಿಸ್ಕೊಳ್ಳಿ. ಅವನು ಲಯಕಾರಕ ಅಲ್ವಾ, ತೆಗೆದಾಕ್ತಾನೆ. ಓಂ ನಮೋ ಭಗವತೆ ಸಂಹಾರ ಭೈರವಾಯ ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸನ್ ಉಚ್ಚಾಟಯ ಸಂಹಾರಯ ಸರ್ವಭಯಚ್ಛೇದನಂ ಕುರು ಸ್ವಾಹ ಹೇಳಿಕೊಂಡು ಚೆನ್ನಾಗಿ ನೀರು ಹಾಕ್ಕೊಳ್ಳಿ. ಮುಖ ಎಲ್ಲ ತಕ್ಷಣ ಬದಲಾವಣೆ ಕಾಣುತ್ತೆ. ಇದನ್ನೆಲ್ಲ ನಾವೇ ಮಾಡ್ಕೊಳ್ಬೇಕು. ಇಟ್ಸ್ ಎ ಸೈಕಲಾಜಿಕಲ್ ಟ್ರಿಕ್.